ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆಯಲ್ಲೇ ಇರುವ 3 ವ್ಯಕ್ತಿಗಳು ನಿಮ್ಮ ಹಣ ಮತ್ತು ಆಸ್ತಿಯ ಮೇಲೆ ಕಣ್ಣಿಟ್ಟು ಕುಳಿತಿರಬಹುದು. ಈಗ ನಾನು ಹೇಳಲಿರುವ ವಿಷಯ ಹೊರಗಿರುವ ಯಾವುದೋ ಶತ್ರುವಿನ ಬಗ್ಗೆ ಅಲ್ಲ, ನೀವು ತುಂಬ ನಂಬಿಕೆ ಇಟ್ಟುಕೊಂಡಿರುವ ನಿಮ್ಮ ಜೊತೆ ಯಾವಾಗಲೂ ಇರುವವರ ಬಗ್ಗೆ. ನಿಮ್ಮ ಸುತ್ತಮುತ್ತ 3 ವ್ಯಕ್ತಿಗಳು ಇರಬಹುದು. ನಿಮ್ಮ ಕಷ್ಟ ನೋಡಿ ಅವರಿಗೆ ಅಷ್ಟೊಂದು ಬೇಸರವಾಗದೇ ಇರಬಹುದು. ಆದರೆ ನೀವು ಜೀವನದಲ್ಲಿ ಮುಂದೆ ಹೋಗುತ್ತಿರುವುದು, ಹಣ ಸಂಪಾದಿಸುತ್ತಿರುವುದು, ಆಸ್ತಿ ಮಾಡಿಕೊಳ್ಳುತ್ತಿರುವುದು, ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತಿರುವುದು ಮಾತ್ರ ಅವರಿಗೆ ಒಳಗೊಳಗೆ ಇಷ್ಟವಾಗದೇ ಇರಬಹುದು. ಇವರಲ್ಲಿ ಒಬ್ಬರ ಕಣ್ಣು ನಿಮ್ಮ ಮನೆ, ಜಮೀನು, ಆಸ್ತಿ, ಆಭರಣ ಅಥವಾ ನೀವು ವರ್ಷಗಳಿಂದ ಕಷ್ಟಪಟ್ಟು ಮಾಡಿಕೊಂಡಿರುವ ಯಾವುದಾದರೂ ವಸ್ತುವಿನ ಮೇಲೆ ಇರಬಹುದು. ಇನ್ನೊಬ್ಬರು ನೀವು ಎಷ್ಟು ಹಣ ಸಂಪಾದಿಸುತ್ತಿದ್ದೀರಿ, ಎಲ್ಲಿ ಖರ್ಚು ಮಾಡುತ್ತಿದ್ದೀರಿ ಅನ್ನೋದನ್ನು ತಿಳಿದುಕೊಳ್ಳಲು ತುಂಬ ಆಸಕ್ತಿ ತೋರಿಸಬಹುದು. ಮತ್ತೊಬ್ಬರು ಮನೆಯ ಒಳಗಿನ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹೊರಗಿನವರಿಗೆ ಹೇಳುತ್ತಿರುವುದು. ಆದರೆ ಇವರನ್ನು ಅವರ ಹೆಸರು ನೋಡಿ ಗುರುತಿಸಲು ಸಾಧ್ಯವಿಲ್ಲ. ಅವರ ನಡೆ ನುಡಿಯಿಂದಲೇ ನಿಧಾನವಾಗಿ ಗುರುತಿಸಬೇಕಾಗುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯವಿದೆ. ಇವರ ಉದ್ದೇಶ ಕೇವಲ ನಿಮ್ಮ ಹಣವನ್ನು ತೆಗೆದುಕೊಳ್ಳುವುದು ಮಾತ್ರ ಆಗಿರದೇ ಇರಬಹುದು. ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವುದು, ನಿಮ್ಮ ನಿರ್ಧಾರಗಳ ಬಗ್ಗೆ ನಿಮಗೆ ಅನುಮಾನ ಬರುವಂತೆ ಮಾಡುವುದು, ನೀವು ತಪ್ಪಾದ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡುವುದು ಕೂಡ ಆಗಿರಬಹುದು. ನೀವು ಪ್ರತಿಯೊಂದು ವಿಷಯಕ್ಕೂ 4 ಜನರನ್ನು ಕೇಳಿ ನಿರ್ಧಾರ ತೆಗೆದುಕೊಳ್ಳಲು ಶುರು ಮಾಡಿದರೆ, ನಿಮ್ಮದೇ ಹಣವನ್ನು ಖರ್ಚು ಮಾಡುವಾಗಲೂ ತಪ್ಪು ಮಾಡುತ್ತಿದ್ದೀನೋ ಎಂದು ಭಯಪಡಲು ಶುರು ಮಾಡಿದರೆ, ನಿಮ್ಮ ಪರಿಶ್ರಮದಿಂದ ಬಂದ ವಸ್ತುವಿನ ಬಗ್ಗೆ ನಿಮ್ಮದೇ ಅಪರಾಧ ಭಾವನೆ ಬರಲು ಶುರುವಾದರೆ, ಆಗ ನಿಮ್ಮ ಮೇಲೆ ಒತ್ತಡ ಹಾಕುವವರಿಗೆ ಕೆಲಸ ತುಂಬ ಸುಲಭವಾಗುತ್ತದೆ. ಹಾಗಾಗಿ ಈಗ ನೀವು ಹಣವನ್ನು ಮಾತ್ರ ಕಾಪಾಡಿಕೊಳ್ಳಬಾರದು, ನಿಮ್ಮ ಬುದ್ಧಿ, ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಹಕ್ಕನ್ನು ಕಾಪಾಡಿಕೊಳ್ಳಬೇಕು. ಮೊದಲ ವ್ಯಕ್ತಿ ಯಾವಾಗಲೂ ಅಧಿಕಾರದ ಮಾತು ಆಡುತ್ತಿರಬಹುದು. ನಾನು ಕುಟುಂಬಕ್ಕಾಗಿ ಇಷ್ಟು ಮಾಡಿದ್ದೀನಿ, ಇಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಪದೇ ಪದೇ ಹೇಳಬಹುದು. ಮುಂದೆ ಮನೆ, ಜಮೀನು ಅಥವಾ ಆಸ್ತಿಯ ವಿಚಾರ ಬಂದಾಗ ನನಗೂ ಇದರಲ್ಲಿ ಹೆಚ್ಚಿನ ಹಕ್ಕು ಬರಬೇಕು ಅನ್ನುವ ರೀತಿಯಲ್ಲಿ ಮಾತನಾಡಬಹುದು. ಆದರೆ ನೇರವಾಗಿ ನನಗೆ ಈ ಆಸ್ತಿ ಬೇಕು ಅಂತ ಹೇಳುವುದಿಲ್ಲ. ಬದಲಿಗೆ ಹಳೆಯ ಉಪಕಾರ ನೆನಪಿಸುತ್ತಾರೆ, ತಾವು ಮಾಡಿದ ತ್ಯಾಗದ ಬಗ್ಗೆ ಹೇಳುತ್ತಾರೆ, ಕುಟುಂಬಕ್ಕಾಗಿ ಹೊತ್ತ ಜವಾಬ್ದಾರಿಗಳನ್ನು ಹೇಳುತ್ತಾರೆ. ಕೊನೆಗೆ ನಿಮ್ಮ ಮನಸ್ಸಿನಲ್ಲೇ ಬಹುಶಃ ನಾನು ಇವರಿಗೆ ಅನ್ಯಾಯ ಮಾಡುತ್ತಿದ್ದೇನಾ ಅನ್ನೋ ಭಾವನೆ ಬರಬಹುದು. ಎರಡನೆಯ ವ್ಯಕ್ತಿ ನಿಮ್ಮ ಹಣದ ವಿಚಾರದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಆಸಕ್ತಿ ತೋರಿಸುತ್ತಾರೆ. ಎಷ್ಟು ಸಂಪಾದನೆ ಮಾಡಿದ್ದೀಯ, ಹಣವನ್ನು ಎಲ್ಲಿ ಹಾಕಿದ್ದೀಯ, ಏನು ಹೊಸದಾಗಿ ಖರೀದಿ ಮಾಡಿದ್ದೀಯ, ಮುಂದೆ ಏನು ಮಾಡೋ ಯೋಚನೆ ಇದೆ, ಎಷ್ಟು ಹಣ ಬೇಕಾಗಬಹುದು, ಹೀಗೆ ಒಂದೊಂದೇ ಪ್ರಶ್ನೆಗಳು ಹೆಚ್ಚಾಗುತ್ತವೆ. ಮೊದಲಿಗೆ ಇದು ಕಾಳಜಿಯಂತೆ ಕಾಣಬಹುದು. ಆದರೆ ನಿಧಾನವಾಗಿ ನಿಮಗೆ ಒಂದು ವಿಷಯ ಅರ್ಥವಾಗುತ್ತದೆ. ನಿಮ್ಮ ಜೀವನದ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ನಿಮ್ಮ ಹಣದ ಲೆಕ್ಕ ತಿಳಿದುಕೊಳ್ಳುವುದೇ ಅವರಿಗೆ ಮುಖ್ಯವಾಗಿದೆ. ಮೂರನೇ ವ್ಯಕ್ತಿ ಇನ್ನೂ ಶಾಂತವಾಗಿರುತ್ತಾನೆ. ನಿಮ್ಮ ಮುಂದೆ ಯಾವುದೇ ಬೇಡಿಕೆ ಇಡುವುದಿಲ್ಲ, ಎಲ್ಲವನ್ನೂ ಹೇಳುತ್ತಾ ಸುಮ್ಮನೆ ಇರುತ್ತಾನೆ. ಆದರೆ ಮನೆಯ ಒಳಗಿನ ವಿಚಾರಗಳು ಹೊರಗೆ ಹೋಗುತ್ತಿರುವುದಾದರೆ
ಆ ಮಾಹಿತಿಯ ದಾರಿ ಇದೆ. ವ್ಯಕ್ತಿಯ ಮೂಲಕ ಹೋಗುತ್ತಿರಬಹುದು. ಮನೆಯಲ್ಲಿ ಯಾರು ಏನು ಖರೀದಿಸಿದರು, ಯಾರು ಯಾರ ಜೊತೆ ಮಾತನಾಡಿದರು, ಯಾರಿಗೆ ಯಾರ ಮೇಲೆ ಕೋಪ ಬಂತು, ಮನೆಯಲ್ಲಿ ಯಾವ ಹಣದ ವಿಚಾರ ನಡೆಯುತ್ತಿದೆ, ಮುಂದೆ ಏನು ಖರೀದಿಸಬೇಕು ಅಂತ ಯೋಚನೆ ಇದೆ. ಇಂತಹ ಸಣ್ಣ ಸಣ್ಣ ವಿಚಾರಗಳು ಹೊರಗಿನವರಿಗೆ ಹೇಗೆ ಗೊತ್ತಾಗುತ್ತಿವೆ ಅನ್ನೋದು ನಿಮಗೆ ಒಂದು ದಿನ ಅರ್ಥವಾಗುತ್ತದೆ. ಆಗ ನಿಮ್ಮ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಬರುತ್ತದೆ. ಈ ವಿಷಯವನ್ನು ನಾನು ಇಲ್ಲಿ ಇದ್ದವರಿಗಷ್ಟೇ ಹೇಳಿದ್ದೆ, ಆದರೆ ಹೊರಗಿನವರಿಗೆ ಇದು ಹೇಗೆ ಗೊತ್ತಾಯಿತು? ಆ ಪ್ರಶ್ನೆಯೇ ನಿಮ್ಮನ್ನು ಆ ವ್ಯಕ್ತಿಯ ಕಡೆಗೆ ಕರೆದೊಯ್ಯಬಹುದು. ಆದರೆ ತಕ್ಷಣ ಯಾರ ಮೇಲೂ ಆರೋಪ ಮಾಡಬೇಡಿ. ಒಂದು ದಿನ ಆ ವ್ಯಕ್ತಿಯ ಬಾಯಿಯಿಂದಲೇ ಅವನಿಗೆ ಗೊತ್ತಿರಬಾರದ ವಿಷಯ ಹೊರಬರಬಹುದು. ನೀವು ಯಾರಿಗೂ ಹೇಳದ ಒಂದು ವಿಷಯವನ್ನು ಆತ ಹೇಳಬಹುದು. ನೀವು ಕೇವಲ ಜನರ ಜೊತೆ ಮಾತನಾಡಿದ ಹಣದ ವಿಚಾರವೊಂದನ್ನು ಆತ ಪ್ರಸ್ತಾಪಿಸಬಹುದು. ಆಗ ಜಗಳ ಮಾಡುವ ಅವಶ್ಯಕತೆಯೇ ಇಲ್ಲ. ಸುಮ್ಮನೆ ಆ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಂತರ ಒಂದೊಂದೇ ವಿಷಯವನ್ನು ಗಮನಿಸಿದರೆ ಎಲ್ಲವೂ ಅರ್ಥವಾಗುತ್ತದೆ. ಇಲ್ಲಿ ಶುಕ್ರನ ಪ್ರಭಾವದ ಬಗ್ಗೆ ಜ್ಯೋತಿಷ್ಯದಲ್ಲಿ ಹೇಳುವಂತೆ ಸಂಬಂಧಗಳ ನಿಜವಾದ ಮುಖ ನಿಧಾನವಾಗಿ ಹೊರಬರುವ ಸಮಯ ಇರಬಹುದು. ಯಾರು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಾರೆ, ಯಾರು ನಿಮ್ಮ ಸಂತೋಷವನ್ನು ನೋಡಿ ಖುಷಿಪಡುತ್ತಾರೆ ಮತ್ತು ಯಾರು ನೀವು ಮುಂದೆ ಹೋಗುವುದರಿಂದ ತಮಗೆ ಏನು ಲಾಭ ಸಿಗುತ್ತದೆ ಅಂತ ಯೋಚಿಸುತ್ತಾರೆ. ಈ ವ್ಯತ್ಯಾಸ ನಿಮಗೆ ನಿಧಾನವಾಗಿ ಗೊತ್ತಾಗುತ್ತದೆ. ನಿಮ್ಮ ಮೇಲೆ ತುಂಬ ಪ್ರೀತಿ ತೋರಿಸುವ ವ್ಯಕ್ತಿಯೇ ಒಂದು ಸಮಯದಲ್ಲಿ ನಿಮ್ಮ ನಿರ್ಧಾರಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಬಹುದು. ನಾನು ನಿನ್ನ ಒಳ್ಳೆಯದಕ್ಕೆ ಹೇಳಿದ್ದೀನಿ. ಕುಟುಂಬದ ಭವಿಷ್ಯ ಯೋಚನೆ ಮಾಡು. ನನ್ನ ಮಾತು ಕೇಳಿದ್ರೆ ನಿನಗೆ ಒಳ್ಳೆಯದು. ಹೀಗೆ ಹೇಳುತ್ತಾ ನಿಮ್ಮ ನಿರ್ಧಾರಗಳಲ್ಲಿ ತನ್ನ ಹಸ್ತಕ್ಷೇಪವನ್ನು ಹೆಚ್ಚಿಸಬಹುದು. ಗಮನದಲ್ಲಿಟ್ಟುಕೊಳ್ಳಿ, ನಿಯಂತ್ರಣ ಯಾವಾಗಲೂ ಕೋಪದಿಂದ ಬರುವುದಿಲ್ಲ. ಕೆಲವೊಮ್ಮೆ ಅದು ಪ್ರೀತಿ ಮತ್ತು ಕಾಳಜಿಯ ಹೆಸರಿನಲ್ಲಿ ಬರುತ್ತದೆ. ಇನ್ನೊಂದು ದೊಡ್ಡ ಸಮಸ್ಯೆ ಏನೆಂದರೆ, ನಿಮ್ಮ ಆಸ್ತಿಯನ್ನು ಕಾಪಾಡಿಕೊಳ್ಳಲು ನೀವು ಪ್ರಯತ್ನಿಸಿದರೆ ನಿಮ್ಮನ್ನೇ ಸ್ವಾರ್ಥಿ ಅಂತ ತೋರಿಸುವ ಪ್ರಯತ್ನ ನಡೆಯಬಹುದು. ನೀವು ನನ್ನ ಹಣವನ್ನು ನಾನು ನೋಡಿಕೊಳ್ಳಬೇಕು ಅಂದರೆ ನಿನಗೆ ಈಗ ಹಣವೇ ಮುಖ್ಯವಾಯಿತೇ ಅಂತ ಹೇಳಬಹುದು. ನಿಮ್ಮ ಆಸ್ತಿಯ ಮೇಲೆ ನಿಮ್ಮ ಹಕ್ಕನ್ನು ಕೇಳಿದರೆ ನೀನು ತುಂಬ ಬದಲಾಗಿದ್ದೀಯ ಅಂತ ಹೇಳಬಹುದು. ನೀವು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹೇಳುವುದನ್ನು ಕಡಿಮೆ ಮಾಡಿದರೆ ಈಗ ನಮ್ಮಿಂದಲೂ ವಿಷಯ ಮುಚ್ಚಿಡುತ್ತಿದ್ದೀಯ ಅಂತ ಹೇಳಬಹುದು. ಆದರೆ ಒಂದು ವಿಷಯ ನೆನಪಿಡಿ, ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಎಲ್ಲರಿಗೂ ಹೇಳದೆ ಇರುವುದು ತಪ್ಪಲ್ಲ. ನಿಮ್ಮ ಹಣವನ್ನು ಕಾಪಾಡಿಕೊಳ್ಳುವುದು ಸ್ವಾರ್ಥವಲ್ಲ. ನಿಮ್ಮ ಆಸ್ತಿಯ ಬಗ್ಗೆ ಜಾಗರೂಕರಾಗಿರುವುದು ತಪ್ಪಲ್ಲ. ಈ ಮಾತು ನಿಮಗೆ ಇಷ್ಟವಾಗಿದ್ದರೆ ಮತ್ತು ಮಹಾದೇವನ ಮೇಲೆ ನಂಬಿಕೆ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ನಲ್ಲಿ ಭಕ್ತಿಯಿಂದ ಹರ ಹರ ಮಹಾದೇವ ಎಂದು ಬರೆಯಿರಿ. ಏಕೆಂದರೆ ಮುಂದೆ ಮನೆಯೊಳಗೆ ನಡೆಯುವ ಒಂದು ಸಣ್ಣ ಮಾತುಕತೆ ದೊಡ್ಡ ವಿಚಾರಕ್ಕೆ ತಿರುಗಬಹುದು. ಒಂದು ದಿನ ಎಲ್ಲರೂ ಒಟ್ಟಿಗೆ ಕುಳಿತಿರಬಹುದು. ಮನೆಯ ಖರ್ಚಿನ ಬಗ್ಗೆ ಅಥವಾ ಯಾವುದೋ ಜವಾಬ್ದಾರಿಯ ಬಗ್ಗೆ ಮಾತು ಶುರುವಾಗಬಹುದು. ಆದರೆ ನಿಧಾನವಾಗಿ ಮಾತು ಆಸ್ತಿ ಮತ್ತು ಪಾಲಿನ ಕಡೆಗೆ ತಿರುಗುತ್ತದೆ. ಆಗ ಒಬ್ಬ ವ್ಯಕ್ತಿ ಸಾಮಾನ್ಯಕ್ಕಿಂತ ತುಂಬ ಜಾಸ್ತಿ ಕೋಪಗೊಳ್ಳಬಹುದು. ಈ ಆಸ್ತಿಯಲ್ಲಿ ನನ್ನ ಪಾಲು ಎಷ್ಟು? ನನ್ನನ್ನು ಯಾಕೆ ಕೇಳಲಿಲ್ಲ? ಈ ನಿರ್ಧಾರವನ್ನು ನೀವು ಹೇಗೆ ತೆಗೆದುಕೊಂಡಿದ್ದೀರಿ? ಹೀಗೆ ಪ್ರಶ್ನೆಗಳು ಬರಬಹುದು. ಆಗ ನಿಮಗೆ ಒಂದು ವಿಷಯ ಅರ್ಥವಾಗುತ್ತದೆ. ಈ ವ್ಯಕ್ತಿ ಈಗಷ್ಟೇ ಈ ವಿಚಾರ ಯೋಚನೆ ಮಾಡುತ್ತಿಲ್ಲ. ಬಹಳ ದಿನಗಳಿಂದ ತನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ಪಾಲನ್ನು ಇಟ್ಟುಕೊಂಡಿದ್ದಾನೆ.
ಅವನ ಮಾತಿನಲ್ಲಿ ನಮ್ಮದು ಎನ್ನುವುದಕ್ಕಿಂತ ನನ್ನದು ಅನ್ನೋ ಪದ ಹೆಚ್ಚಾಗಬಹುದು. ಆದರೆ ಈ ಮೂವರು ಒಬ್ಬರಿಗೊಬ್ಬರು ನಿಜವಾದ ಸ್ನೇಹಿತರಲ್ಲ. ಒಬ್ಬರಿಗೆ ಆಸ್ತಿಯಲ್ಲಿ ಹೆಚ್ಚಿನ ಪಾಲು ಬೇಕು, ಇನ್ನೊಬ್ಬರಿಗೆ ಹಣದ ನಿರ್ಧಾರಗಳ ಮೇಲೆ ಹಿಡಿತ ಬೇಕು. ಮೂರನೆಯ ವ್ಯಕ್ತಿಗೆ ಮನೆಯ ಮಾಹಿತಿಯನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ಹೇಳಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸಬೇಕು. ಆದರೆ ಇವರಲ್ಲಿ ಒಬ್ಬರು ಉಳಿದ ಇನ್ನೊಬ್ಬರನ್ನು ತನ್ನ ಕೆಲಸಕ್ಕೆ ಬಳಸಿಕೊಳ್ಳುತ್ತಿರಬಹುದು. ಮೊದಲು ನಿಮ್ಮ ಶಕ್ತಿ ಕಡಿಮೆ ಮಾಡಬೇಕು, ನಂತರ ಉಳಿದವರ ಅಗತ್ಯವೇ ಇಲ್ಲದಂತೆ ಮಾಡಬೇಕು. ಕೊನೆಗೆ ದೊಡ್ಡ ಲಾಭ ತನ್ನ ಪಾಲಿಗೆ ಬರಬೇಕು ಅನ್ನೋ ಲೆಕ್ಕ ಇರಬಹುದು. ಆದರೆ ಈ ವಿಚಾರ ಉಳಿದ ಇಬ್ಬರಿಗೆ ಗೊತ್ತಾದಾಗ ಅವರಲ್ಲೇ ಜಗಳ ಶುರುವಾಗಬಹುದು. ನೀನು ನನಗೆ ಬೇರೆ ಹೇಳಿದ್ದೆ, ನನಗೆ ಈ ವಿಷಯವನ್ನು ಬೇರೆ ರೀತಿಯಲ್ಲಿ ಹೇಳಲಾಯಿತು. ಈ ಮಾತನ್ನು ನನ್ನಿಂದ ಏಕೆ ಮುಚ್ಚಿಟ್ಟೆ? ಅವನ ಮಾತಿನಲ್ಲಿ ನಮ್ಮದು ಎನ್ನುವುದಕ್ಕಿಂತ ನನ್ನದು ಅನ್ನೋ ಪದ ಹೆಚ್ಚಾಗಬಹುದು. ಆದರೆ ಈ ಮೂವರು ಒಬ್ಬರಿಗೊಬ್ಬರು ನಿಜವಾದ ಸ್ನೇಹಿತರಲ್ಲ. ಒಬ್ಬರಿಗೆ ಆಸ್ತಿಯಲ್ಲಿ ಹೆಚ್ಚಿನ ಪಾಲು ಬೇಕು, ಇನ್ನೊಬ್ಬರಿಗೆ ಹಣದ ನಿರ್ಧಾರಗಳ ಮೇಲೆ ಹಿಡಿತ ಬೇಕು. ಮೂರನೆಯ ವ್ಯಕ್ತಿಗೆ ಮನೆಯ ಮಾಹಿತಿಯನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ಹೇಳಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸಬೇಕು. ಆದರೆ ಇವರಲ್ಲಿ ಒಬ್ಬರು ಉಳಿದ ಇನ್ನೊಬ್ಬರನ್ನು ತನ್ನ ಕೆಲಸಕ್ಕೆ ಬಳಸಿಕೊಳ್ಳುತ್ತಿರಬಹುದು. ಮೊದಲು ನಿಮ್ಮ ಶಕ್ತಿ ಕಡಿಮೆ ಮಾಡಬೇಕು, ನಂತರ ಉಳಿದವರ ಅಗತ್ಯವೇ ಇಲ್ಲದಂತೆ ಮಾಡಬೇಕು. ಕೊನೆಗೆ ದೊಡ್ಡ ಲಾಭ ತನ್ನ ಪಾಲಿಗೆ ಬರಬೇಕು ಅನ್ನೋ ಲೆಕ್ಕ ಇರಬಹುದು. ಆದರೆ ಈ ವಿಚಾರ ಉಳಿದ ಇಬ್ಬರಿಗೆ ಗೊತ್ತಾದಾಗ ಅವರಲ್ಲೇ ಜಗಳ ಶುರುವಾಗಬಹುದು. ನೀನು ನನಗೆ ಬೇರೆ ಹೇಳಿದ್ದೆ, ನನಗೆ ಈ ವಿಷಯವನ್ನು ಬೇರೆ ರೀತಿಯಲ್ಲಿ ಹೇಳಲಾಯಿತು. ಈ ಮಾತನ್ನು ನನ್ನಿಂದ ಏಕೆ ಮುಚ್ಚಿಟ್ಟೆ? ಇಂತಹ 3-4 ಮಾತುಗಳೇ ಸಾಕು ಇಷ್ಟು ದಿನ ಇದ್ದ ಒಳಗಿನ ಒಗ್ಗಟ್ಟು ಮುರಿಯಲು. ನಿಮ್ಮ ವಿರುದ್ಧ ಒಟ್ಟಾಗಿ ನಿಂತವರು ತಮ್ಮ ಪಾಲಿಗಾಗಿ ಪರಸ್ಪರ ಜಗಳವಾಡುವ ಪರಿಸ್ಥಿತಿ ಬರಬಹುದು. ಇನ್ನೂ ಒಂದು ವಿಷಯ, ಯಾರಾದರೂ ಭಯ ಹುಟ್ಟಿಸುವ ಮಾತುಗಳನ್ನು ಹೇಳಬಹುದು. ಅಂಥ ನಂಬಿಕೆ, ಕೆಟ್ಟ ಶಕ್ತಿ ಅಥವಾ ಯಾವುದೋ ಗುಪ್ತ ಶಕ್ತಿಯ ಹೆಸರಿನಲ್ಲಿ ನಿಮ್ಮ ಮನಸ್ಸನ್ನು ಹೆದರಿಸಬಹುದು. ಆದರೆ ನೀವು ಭಯಪಡಬೇಡಿ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಯಾರ ಮಾತಿಗೂ ನೀವು ಸುಲಭವಾಗಿ ಬಲಿಯಾಗುವುದಿಲ್ಲ. ನಿಮ್ಮ ದೊಡ್ಡ ರಕ್ಷಣೆ ನಿಮ್ಮ ಧೈರ್ಯ ಮತ್ತು ವಿವೇಕ. ಯಾರು ನಿಮ್ಮ ಬುದ್ಧಿ ಕೆಲಸ ಮಾಡುತ್ತಿಲ್ಲ ಎಂದು ನಿಮಗೆ ನಂಬಿಸಬಾರದು. ನಿಮ್ಮ ಅದೃಷ್ಟ ಯಾರದೋ ಕೈಯಲ್ಲಿದೆ ಎಂದು ಭಾವಿಸಬೇಡಿ. ನೀವು ಶಾಂತವಾಗಿರಿ, ಹಣದ ವಿಚಾರದಲ್ಲಿ ಜಾಗರೂಕರಾಗಿರಿ. ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಯೋಚಿಸಿ. ನೀವು ಹಿಂದೆ ಸಂಬಂಧ ಉಳಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ಹಣದ ವಿಚಾರಗಳನ್ನು ತುಂಬ ಹಂಚಿಕೊಂಡಿರಬಹುದು. ನನಗೆ ಇಷ್ಟು ಲಾಭ ಬಂದಿದೆ, ನಾನು ಇಷ್ಟು ಹಣ ಹಾಕಿದ್ದೀನಿ, ಮುಂದೆ ಈ ಕೆಲಸ ಮಾಡಬೇಕು, ಈ ವಸ್ತು ಖರೀದಿ ಮಾಡಬೇಕು, ಹೀಗೆ ಹೇಳಿರಬಹುದು. ಆದರೆ ಈಗ ನೀವು ಈ ಅಭ್ಯಾಸವನ್ನು ನಿಧಾನವಾಗಿ ಬದಲಾಯಿಸುತ್ತೀರಿ. ನಿಮ್ಮ ಆದಾಯ, ಹೂಡಿಕೆ, ಖರೀದಿ ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ಎಲ್ಲರಿಗೂ ಹೇಳುವುದನ್ನು ನಿಲ್ಲಿಸುತ್ತೀರಿ. ನಿಮ್ಮ ಈ ಮೌನವೇ ಕೆಲವರಿಗೆ ತುಂಬ ಕಿರಿಕಿರಿ ಕೊಡಬಹುದು. ಒಬ್ಬರು ಪದೇ ಪದೇ ಕೇಳಬಹುದು, ಇತ್ತೀಚೆಗೆ ಕೆಲಸ ಹೇಗೆ ನಡೆಯುತ್ತಿದೆ? ಏನಾದರೂ ಹೊಸದಾಗಿ ಖರೀದಿ ಮಾಡೋ ಯೋಚನೆ ಇದೆಯಾ? ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀಯಾ? ಪ್ರಶ್ನೆಗಳು ಸಾಮಾನ್ಯವಾಗಿರಬಹುದು, ಆದರೆ ಅವರಿಗೆ ನಿಮ್ಮ ಉತ್ತರಕ್ಕಿಂತ ನಿಮ್ಮ ಹಣದ ಲೆಕ್ಕ ತಿಳಿದುಕೊಳ್ಳುವುದೇ ಮುಖ್ಯವಾಗಿರಬಹುದು. ಇನ್ನೊಬ್ಬರು ಭಾವನಾತ್ಮಕವಾಗಿ ಮಾತನಾಡುತ್ತಾರೆ, ಈಗ ನಮ್ಮಿಂದಲೂ ವಿಷಯ ಮುಚ್ಚಿಡುತ್ತಿದ್ದೀಯಾ? ಆದರೆ ನೀನು ಒಂದು ವಿಷಯ ಅರ್ಥ ಮಾಡಿಕೊಳ್ಳುತ್ತೀರಿ.
ಆತ್ಮೀಯ ಸಂಬಂಧ ಎಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗಿಂತ ಹಿಡಿದು ಪ್ರತಿಯೊಂದು ಹಣದ ವಿಚಾರವನ್ನು ಎಲ್ಲರಿಗೂ ಹೇಳಬೇಕು ಅನ್ನುವುದಲ್ಲ. ಇನ್ನೊಬ್ಬ ವ್ಯಕ್ತಿ ನಿಮ್ಮನ್ನು ಮಾತನಾಡಿಸಿ ನಿಮ್ಮ ಬಾಯಿಯಿಂದ ಖಾಸಗಿ ವಿಷಯ ಹೊರಬರಬೇಕು ಅಂತ ಪ್ರಯತ್ನಿಸಬಹುದು. ಹಾಗಾಗಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಒಂದು ಗಟ್ಟಿ ಇಟ್ಟುಕೊಳ್ಳಿ. ಹಳೆಯ ಉಪಕಾರವನ್ನು ಯಾರಾದರೂ ನಿಮ್ಮ ವಿರುದ್ಧ ಬಳಸಬಹುದು. ನಿನಗೆ ಕಷ್ಟ ಬಂದಾಗ ಯಾರು ಸಹಾಯ ಮಾಡಿದರು, ನಿಮ್ಮ ಜೊತೆ ಯಾರು ನಿಂತಿದ್ದರು ಎಂದು ಪದೇ ಪದೇ ನೆನಪಿಸಬಹುದು. ಅವರು ಮಾಡಿದ ಸಹಾಯವನ್ನು ಗೌರವಿಸಿ, ಆದರೆ ಅದಕ್ಕಾಗಿ ನಿಮ್ಮ ಜೀವನದ ಪ್ರತಿಯೊಂದು ನಿರ್ಧಾರದ ಹಕ್ಕನ್ನು ಅವರಿಗೆ ಕೊಡಬೇಕಾಗಿಲ್ಲ. ಯಾರಾದರೂ ನಿಮಗೆ ಸಹಾಯ ಮಾಡಿದ್ದಾರೆ ಅಂದರೆ ಅದನ್ನು ಗೌರವಿಸಬಹುದು, ಆದರೆ ಆ ಸಹಾಯದ ಬದಲಿಗೆ ನಿಮ್ಮ ಮನೆ, ನಿಮ್ಮ ಹಣ ಅಥವಾ ನಿಮ್ಮ ಆಸ್ತಿಯ ಮೇಲೆ ಜೀವನ ಪೂರ್ತಿ ಹಕ್ಕು ಕೊಡಬೇಕೆಂದಿಲ್ಲ. ಇದೇ ಮಾತು ಆ ವ್ಯಕ್ತಿಗೆ ದೊಡ್ಡ ಆಘಾತವಾಗಬಹುದು. ನಿಮ್ಮ ಹೆಸರಿನಲ್ಲಿರುವ ಮನೆ, ಜಮೀನು, ವ್ಯಾಪಾರ ಅಥವಾ ಆಭರಣದ ವಿಚಾರದಲ್ಲಿ ಯಾರಾದರೂ ಇನ್ನು ಮುಂದೆ ನನ್ನ ಪಾಲಿಗೆ ಬರುತ್ತದೆ ಅನ್ನೋ ರೀತಿಯಲ್ಲಿ ಮಾತನಾಡಲು ಶುರು ಮಾಡಿದರೆ ನೀವು ಎಚ್ಚರವಾಗಬೇಕು. ಅದು ಕೇವಲ ಆಸೆ ಅಲ್ಲ, ಅವರು ತಮ್ಮ ಮನಸ್ಸಿನಲ್ಲಿ ನಿಮ್ಮ ಆಸ್ತಿಯ ಹಂಚಿಕೆಯನ್ನೇ ಮಾಡಿಕೊಂಡಿರಬಹುದು. ಇಲ್ಲಿಂದ ನಿಮ್ಮಲ್ಲೂ ಒಂದು ಬದಲಾವಣೆ ಬರುತ್ತದೆ. ಇದುವರೆಗೆ ಮನೆಯ ಶಾಂತಿಗಾಗಿ ಸುಮ್ಮನಿದ್ದ ನೀವು ಈ ಬಾರಿ ನಿಮ್ಮ ಮಾತನ್ನು ಸ್ಪಷ್ಟವಾಗಿ ಹೇಳುತ್ತೀರಿ. ಕೋಪದಿಂದ ಅಲ್ಲ, ಜಗಳದಿಂದ ಅಲ್ಲ, ಬೆದರಿಕೆಯಿಂದ ಅಲ್ಲ, ಶಾಂತವಾಗಿ ನಿಮ್ಮ ಮಿತಿಯನ್ನು ಹೇಳುತ್ತೀರಿ. ಇದು ನನ್ನ ಆಸ್ತಿ, ಇದರ ಬಗ್ಗೆ ನಿರ್ಧಾರವನ್ನು ನಾನು ಯೋಚಿಸಿ ತೆಗೆದುಕೊಳ್ಳುತ್ತೇನೆ. ಈ ಒಂದು ಮಾತೇ ಸಾಕು. ನಿಮ್ಮ ಮೇಲೆ ನಿಯಂತ್ರಣ ಸಾಧಿಸಲು ಬಯಸುವ ವ್ಯಕ್ತಿಗೆ ದೊಡ್ಡ ಆಘಾತವಾಗಬಹುದು. ಯಾಕೆಂದರೆ ಅವರಿಗೆ ಜಗಳದ ಭಯ ಇರದೇ ಇರಬಹುದು. ಆದರೆ ನೀವು ಸ್ಪಷ್ಟವಾಗಿ ಗಡಿ ಹಾಕಿದಾಗ ಅವರ ಆಟ ಕಷ್ಟವಾಗುತ್ತದೆ. ಮನೆಯ ವಿಚಾರ ಹೊರಗೆ ಹೇಳುತ್ತಿದ್ದ ವ್ಯಕ್ತಿಯ ರಹಸ್ಯವು ಒಂದು ದಿನ ಹೊರಬರಬಹುದು. ನಿಮ್ಮ ಮುಂದೆ ಆ ವ್ಯಕ್ತಿ ತನಗೆ ಗೊತ್ತಿರದ ವಿಷಯವೊಂದನ್ನು ಹೇಳಿಬಿಡಬಹುದು. ನಂತರ ನಾನು ಬೇರೆ ಅರ್ಥದಲ್ಲಿ ಹೇಳಿದ್ದೆ ಅಂತ ಮಾತು ಬದಲಾಯಿಸಬಹುದು. ಆದರೆ ಆಗಾಗಲೇ ನಿಮಗೆ ಎಲ್ಲವೂ ಅರ್ಥವಾಗಿರುತ್ತದೆ. ಈ ಮಾಹಿತಿ ಎಲ್ಲಿಂದ ಬಂತು ಅನ್ನೋದು ನಿಮಗೆ ನಿಧಾನವಾಗಿ ಗೊತ್ತಾಗುತ್ತದೆ. ಆ ವ್ಯಕ್ತಿಯ ಮೇಲೆಯೇ ಉಳಿದವರಿಗೂ ಅನುಮಾನ ಬರಬಹುದು. ಇವನು ನಮ್ಮ ಮಾತನ್ನು ಹೊರಗೆ ಹೇಳುತ್ತಿದ್ದಾನಾ ಅನ್ನೋ ಪ್ರಶ್ನೆ ಅವರಲ್ಲೂ ಮೂಡಬಹುದು. ಹೀಗೆ ಇತರರಿಗಾಗಿ ಗುಂಡಿ ತೋಡಿದ್ದ ವ್ಯಕ್ತಿಯೇ ಅದೇ ಗುಂಡಿ ಒಳಗೆ ಬೀಳುವ ಪರಿಸ್ಥಿತಿ ಬರಬಹುದು. ನೀವು ಹಣದ ವಿಚಾರ ಹೇಳುವುದನ್ನು ನಿಲ್ಲಿಸಿದಾಗ ಕೆಲವರ ಮಾತು ಕಡಿಮೆಯಾಗಬಹುದು. ನೀವು ಅವರ ಒತ್ತಡಕ್ಕೆ ಮಣಿದು ನಿರ್ಧಾರ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿದಾಗ ಅವರ ಪ್ರೀತಿಯು ಕಡಿಮೆಯಾಗಬಹುದು. ಆಗ ನಿಮಗೆ ಒಂದು ನೋವಿನ ಸತ್ಯ ಗೊತ್ತಾಗಬಹುದು. ಕೆಲವು ಸಂಬಂಧಗಳು ನಿಮ್ಮನ್ನು ಪ್ರೀತಿಸುವುದಕ್ಕಿಂತ ನಿಮ್ಮಿಂದ ಏನಾದರೂ ಪಡೆಯಲು ನಿಮ್ಮ ಹತ್ತಿರ ಇರಬಹುದು. ಈ ಸತ್ಯ ಸ್ವಲ್ಪ ನೋವು ಕೊಡಬಹುದು, ಆದರೆ ಇದೇ ಸತ್ಯ ಮುಂದೆ ದೊಡ್ಡ ನಷ್ಟದಿಂದ ನಿಮ್ಮನ್ನು ಕಾಪಾಡಬಹುದು. ಇನ್ನೊಂದು ತಿರುವಿನಲ್ಲಿ ನಿಮ್ಮದೇ ಸ್ವಾರ್ಥಿ ಎಂದು ತೋರಿಸಲು ಪ್ರಯತ್ನಿಸಿದ ವ್ಯಕ್ತಿಯ ಮಾತೆ ಅವರ ವಿರುದ್ಧ ಹೋಗಬಹುದು. ನಿಮ್ಮ ಬಗ್ಗೆ ಇವನಿಗೆ ಹಣವೇ ಮುಖ್ಯ ಅಂತ ಹೇಳುತ್ತಿದ್ದ ವ್ಯಕ್ತಿಯೇ ಒಂದು ದೊಡ್ಡ ವಸ್ತುವಿನಲ್ಲಿ ಪಾಲು ಕೇಳಬಹುದು. ಆಗ ಎಲ್ಲರಿಗೂ ನಿಜವಾದ ವ್ಯತ್ಯಾಸ ಗೊತ್ತಾಗುತ್ತದೆ. ನೀವು ನಿಮ್ಮ ಪರಿಶ್ರಮವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ, ಆದರೆ ಆ ವ್ಯಕ್ತಿ ತನ್ನದಲ್ಲದ ವಸ್ತುವಿನ ಮೇಲೆ ಹಕ್ಕು ಕೇಳುತ್ತಿದ್ದಾನೆ. ಇಲ್ಲಿಂದ ಆ ವ್ಯಕ್ತಿಯ ಮುಖವಾಡ ಕಳಚಬಹುದು. ಈಗ ಆ ಮೂರೂ ವ್ಯಕ್ತಿಗಳು ನೀವು ಸುಲಭವಾಗಿ ಗುರುತಿಸಬಹುದು. ಮೊದಲ ವ್ಯಕ್ತಿ ಯಾವಾಗಲೂ ಲೆಕ್ಕದ ಮಾತು ಮಾತನಾಡುತ್ತಾನೆ. ಎರಡನೆಯ ವ್ಯಕ್ತಿ ಪ್ರೀತಿ, ತ್ಯಾಗ ಮತ್ತು
ಸಂಬಂಧದ ಹೆಸರಿನಲ್ಲಿ ಒತ್ತಡ ಹಾಕುತ್ತಾನೆ. ಮೂರನೆಯ ವ್ಯಕ್ತಿ ಎಲ್ಲವನ್ನೂ ಹೇಳುತ್ತಾನೆ, ಆದರೆ ಕಡಿಮೆ ಮಾತನಾಡುತ್ತಾನೆ. ಮನೆಯ ಒಳಗಿನ ಮಾಹಿತಿಯ ದಾರಿ ಅವನ ಮೂಲಕ ಹೊರಗೆ ಹೋಗುತ್ತಿರಬಹುದು. ಆದರೆ ಯಾರು ಮಹಿಳೆ, ಯಾರು ಪುರುಷ, ಯಾರು ವಯಸ್ಸಿನಲ್ಲಿ ದೊಡ್ಡವರು ಅನ್ನೋದನ್ನು ಊಹೆ ಮಾಡಿ ಯಾರ ಮೇಲೆ ಆರೋಪ ಮಾಡಬೇಡಿ. ವರ್ತನೆಯನ್ನು ನೋಡಿ. ಸಾಕ್ಷ್ಯ ಇದ್ದರೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ಮೊದಲು ನಿಮ್ಮ ಗಡಿಯನ್ನು ಹಾಕಿಕೊಳ್ಳಿ. ಭಯದ ವಿಚಾರದಲ್ಲಿ ಯಾವುದೇ ಅಪಾಯಕಾರಿ ಪೂಜೆ ಅಥವಾ ವಿಚಿತ್ರ ಪ್ರಯೋಗ ಮಾಡುವ ಅಗತ್ಯವಿಲ್ಲ. ನಿಮ್ಮ ನಂಬಿಕೆ ಇದ್ದರೆ ಶಿವನನ್ನು ನೆನಪಿಸಿಕೊಳ್ಳಿ. ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಬಹುದು. ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲೀಸ್ ಓದಬಹುದು. ತಾಯಿ ದುರ್ಗೆಯ ಮುಂದೆ ದೀಪ ಹಚ್ಚಿ ಪ್ರಾರ್ಥಿಸಬಹುದು. ಮನೆಯ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಆದರೆ ಆಧ್ಯಾತ್ಮಿಕ ಪರಿಹಾರದ ಜೊತೆಗೆ ಪ್ರಾಯೋಗಿಕ ಜಾಗರೂಕತೆಯೂ ತುಂಬ ಮುಖ್ಯ. ನಿಮ್ಮ ಬ್ಯಾಂಕ್ ಪಾಸ್ವರ್ಡ್ಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಹೂಡಿಕೆ ಮತ್ತು ಹಣದ ವಿಚಾರಗಳನ್ನು ಎಲ್ಲರಿಗೂ ಹೇಳಬೇಡಿ. ಯಾರಾದರೂ ಭಾವನಾತ್ಮಕ ಒತ್ತಡ ಹಾಕುತ್ತಿದ್ದರೆ ಅನ್ನೋ ಕಾರಣಕ್ಕೆ ಆಸ್ತಿ ಅಥವಾ ಹಣದ ನಿರ್ಧಾರ ತೆಗೆದುಕೊಳ್ಳಬೇಡಿ. ದೊಡ್ಡ ಆಸ್ತಿ ವಿಚಾರ ಇದ್ದರೆ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿ. ನಿಜವಾದ ಕಾನೂನು ವಿವಾದ ಇದ್ದರೆ ವಕೀಲರು ಅಥವಾ ಹಣಕಾಸಿನ ತಜ್ಞರ ಸಲಹೆ ಪಡೆಯಿರಿ. ನಮಸ್ಕಾರಗಳು.